ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಳ್ಳತನ ಮಾಡಿ 20 ಮಕ್ಕಳ ಶಾಲೆಯ ಫೀಸ್ ಕಟ್ಟಿದಂತ ಕಳ್ಳ ಒಂದು ವಿಚಿತ್ರ ಕಳ್ಳ. ಈತ ತನ್ನ ಕಳ್ಳತನದ ಬುದ್ಧಿಯಲ್ಲೂ ಕೂಡ ಉತ್ತಮ ಕೆಲಸ ಮಾಡಬೇಕು ಅನ್ನುವ ಮನೋಭಾವ ಹೊಂದಿದ್ದಾನೆ. ಕೆಲ ಕಳ್ಳರು ಏನ್ ಮಾಡ್ತಾರೆ, ಕದ್ದ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಾರೆ, ಅಥವಾ ಕುಡಿತಕ್ಕೆ ದಾಸರಾಗಿರ್ತಾರೆ, ಗಾಂಜಾನೋ ಡ್ರಗ್ಸ್ಗೆ ದಾಸರಾಗಿರ್ತಾರೆ, ಅಥವಾ ಸಾಲ ಮಾಡ್ಕೊಂಡಿರ್ತಾರೆ. ಅನೇಕ ಸಮಸ್ಯೆಗಳ ಕಾರಣಕ್ಕಾಗಿ ಕಳ್ಳತನಕ್ಕೆ ಇಳಿದಿರ್ತಾರೆ. ಆದರೆ ಇವನು ತಾನು ಕದ್ದ ಹಣದಲ್ಲಿ 20 ಮಕ್ಕಳ ಶಾಲೆಯ ಫೀಸ್ ಕಟ್ಟಿದ್ದಾನೆ. ಇದು ವಿಚಿತ್ರ. ಕಳ್ಳತನ ಮಾಡಿ ಫೀಸ್ ಕಟ್ಟಿದ್ರೆ ಬಹಳ ದೊಡ್ಡ ಘನಕಾರ್ಯ ಅಂತ ನಾವೇನು ಹೇಳ್ತಾ ಇಲ್ಲ, ಬಟ್ ಅವನ ಮನಸ್ಥಿತಿ ಹಿಂಗಿದೆಯಲ್ಲ, ಇದು ಅತಿ ವಿರಳ ಮನಸ್ಸು. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಬ್ಬ ಡಿಫರೆಂಟ್ ಕಳ್ಳ ಇವನು. ಇವನಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಆದರೂ ಕೂಡ ಜೀವನವನ್ನು ಜುಗುಪ್ಸಿಯಾಗಿ ತೆಗೆದುಕೊಂಡಿದ್ದಾನೆ. ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಪ್ಲಾನ್ ಮಾಡ್ಕೊಂಡಿದ್ದಂತೆ. ಆದರೆ ಏರಿಯಾದಲ್ಲಿ ಆತನ ಕೆಲ ಸ್ನೇಹಿತರ ಮಕ್ಕಳಿಗೆ ಸಮಸ್ಯೆ ಇತ್ತಂತೆ. ಹೀಗಾಗಿ ಶಾಲೆಯ ಫೀಸ್ ಕಟ್ಟೋಕ್ಕೂ ಕೂಡ ಅವರ ಸ್ನೇಹಿತರು ಪರದಾಡ್ತಾ ಇದ್ರಂತೆ. ಇದನ್ನು ಕಂಡು ಮರಗಿದಂಥ ಶಿವು ಅಲಿಯಾಸ್ ಶಿವರಪ್ಪನ್ ಕಳ್ಳತನದ ಪ್ಲಾನ್ ಮಾಡಿದ್ದಾನೆ. ಶಿವು ಅಲಿಯಾಸ್ ಶಿವರಪ್ಪನ್ ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಚಿನ್ನಾಭರಣವನ್ನು ಕಳ್ಳತನ ಮಾಡಿದ್ದಾನೆ. ಬಂದ 14 ಲಕ್ಷದಲ್ಲಿ 20 ಮಕ್ಕಳ ಶಾಲೆಗಳ ಫೀಸನ್ನು, ಶಾಲೆ ಕಾಲೇಜು ಫೀಸನ್ನು ಕಟ್ಟಿದ್ದಾನೆ. ಈತ ಪ್ರಕರಣದ ಬೆನ್ನತ್ತಿದ್ದಂಥ ಬ್ಯಾಡರಹಳ್ಳಿ ಪೊಲೀಸರು 3 ಅರೆಸ್ಟ್ ಮಾಡಿದ್ದಾರೆ. ಅದರ ಮೂಲಕ ಈ ಶಿವರಪ್ಪನ್ ಇದಾನಲ್ಲ, ಇವನು ತನ್ನ ಎಲ್ಲ ವಿಚಾರವನ್ನು ಹೇಳ್ಕೊಂಡಿದ್ದಾನೆ. ಒಂದೊಂದು ಕಳ್ಳತನಕ್ಕೆ ಕಾರಣಗಳಿರುತ್ತೆ, ಬಡತನ ಇರುತ್ತೆ, ಹಸಿವಿರುತ್ತೆ, ಸಾಲ ಇರುತ್ತೆ, ಅನೇಕ ಸಮಸ್ಯೆಗಳಿರುತ್ತೆ. ಬಟ್ ಇವನು ತನ್ನ ಸ್ನೇಹಿತರ ಮಕ್ಕಳು, ನನಗಂತೂ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಪಾಪ ನನ್ನ ಸ್ನೇಹಿತರು ತುಂಬ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆ ಸಹಾಯ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಕಳ್ಳತನ ಮಾಡಿ ಅವ್ರಿಗೆ ಸಹಾಯ ಮಾಡೋಣ ಅಂಥೇಳಿ ಒಬ್ಬರಲ್ಲಿ ಕಿತ್ಕೊಂಡು ಮತ್ತೊಬ್ಬರಿಗೆ ಕೊಡುವಂಥ ಪ್ರಯತ್ನವನ್ನು ಇವರು ಮಾಡಿದ್ದಾನೆ.